ಈ ಒಂದು ಮೇಕ್ ಓವರ್ ನೋಡಿ ನೀವಂತೂ ಫಿದಾ ಆಗೋದು ಗ್ಯಾರಂಟಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಶ್ರೀಲತಾ ರಾಜೀವ್, ಮೇಕಪ್ ಆರ್ಟಿಸ್ಟ್ ಆ್ಯಂಡ್ ಮೇಕಪ್ ಎಜುಕೇಟರ್. ನಾವಿವತ್ತು ಮುಹೂರ್ತಂ ಲುಕ್ನ ಕ್ರಿಯೇಟ್ ಮಾಡಿದ್ದೀವಿ. ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಫ್ಲಾಲೆಸ್ ಆಗಿ ಬಂದಿದೆ ಅಂತ ನೀವೇ ನೋಡ್ಬೋದು. ಇದು ಡಸ್ಕಿ ಸ್ಕಿನ್ ಮೇಲೆ ಮಾಡಿರೋ ಅಂಥದ್ದು. ಹಾಗಿದ್ರೆ ಯಾಕೆ ಲೇಟ್ ಮಾಡೋದು, ಬನ್ನಿ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಲೆನ್ಸ್ ಅಪ್ಲಿಕೇಶನ್ ಮಾಡ್ತಾಯಿದ್ದೀನಿ. ನಾನು ಯೂಸ್ ಮಾಡ್ತಾ ಇರೋವಂಥ ಲೆನ್ಸ್ ಬಂದುಬಿಟ್ಟು ಫ್ರೆಶ್ ಲುಕ್ ಅಂತ, ಅದ್ರ ಶೇಡ್ ಬಂದು ಹ್ಯಾಝಲ್ ಅಂತ. ನಾನಿಲ್ಲಿ ತುಂಬ ಈಸಿಯಾಗಿ ಲೆನ್ಸ್ ಅಪ್ಲಿಕೇಶನ್ ಮಾಡಿಕೊಂಡೆ, ನನಗೆ ಅಭ್ಯಾಸ ಇರೋದ್ರಿಂದ. ಇವರ ಸ್ಕಿನ್ ಟೋನ್ ಬಂದುಬಿಟ್ಟು ಡಸ್ಕಿ ಆಗಿದೆ, ನಾರ್ಮಲ್ ಸ್ಕಿನ್ ಇದೆ. ಬಟ್ ಫೇಸ್ ಫೀಚರ್ ಅಂತೂ ತುಂಬಾ ಚೆನ್ನಾಗಿದೆ. ನಾನಿಲ್ಲಿ ಫೇಸ್ನ ಕ್ಲೀನ್ ಮಾಡಿಕೊಂಡು ಆಮೇಲೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಫೇಸ್ ಕ್ಲೀನ್ ಮಾಡೋದಕ್ಕೆ ಯಾವುದಾದ್ರೂ ವೆಟ್ ಟಿಶ್ಯೂ ಯೂಸ್ ಮಾಡಿದ್ರೆ ಸಾಕಾಗುತ್ತೆ. ಫೇಸ್ ಕ್ಲೀನ್ ಎಲ್ಲ ಆದಮೇಲೆ ನಾನು ಟೋನರ್ ಯೂಸ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಡಾಲ್ಬಾ ಸಿರಮ್ ಸ್ಪ್ರೇನ ಯೂಸ್ ಮಾಡ್ತಾಯಿದ್ದೀನಿ ಹೈಡ್ರೇಷನ್ಗೋಸ್ಕರ. ಇದನ್ನು ಡ್ರೈ ಮಾಡೋದಕ್ಕೆ ನಾನು ಫ್ಯಾನ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ನ್ಯಾಚುರಲ್ ಆಗು ಬೇಕಾದರೆ ಡ್ರೈ ಮಾಡ್ಕೋಬೋದು. ನೆಕ್ಸ್ಟ್ ನಾನು ಮಾಯ್ಶ್ಚರೈಸರ್ ಯೂಸ್ ಮಾಡ್ತಿದ್ದೀನಿ, ಸಿಂಪಲ್ ಅಂತ. ಮಾಯ್ಶ್ಚರೈಸರ್ ಅಪ್ಲೈ ಮಾಡಾದಮೇಲೆ ನಾವು ನೀಟಾಗಿ ಒಂದು ಮಸಾಜ್ ಕೊಡಬೇಕಾಗತ್ತೆ. ನಾವು ಎಷ್ಟು ಚೆನ್ನಾಗಿ ಸ್ಕಿನ್ನ ಪ್ರಿಪೇರ್ ಮಾಡ್ಕೊತೀವೋ ಮೇಕಪ್ ಅಷ್ಟೇ ಚೆನ್ನಾಗಿ ಕೂರುತ್ತೆ. ನೆಕ್ಸ್ಟ್ ನಾನು ಪ್ರೈಮರ್ ಯೂಸ್ ಮಾಡ್ತಿದ್ದೀನಿ, ರೀಕೋಡ್ ಅವ್ರದ್ದು. ಎಲ್ಲಿ ಪ್ರೈಮರ್ ಅವಶ್ಯಕತೆ ಇದೆ ಅಲ್ಲಿ ಮಾತ್ರ ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಇಡೀ ಫೇಸೇ ನಾನು ಹಾಕ್ತಾ ಇಲ್ಲ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ನೆಕ್ಸ್ಟ್ ಸ್ಟೆಪ್ಪು ಗ್ಲೋಗೋಸ್ಕರ ನಾನು L4ದು ಲಿಕ್ವಿಡ್ ಹೈಲೈಟ್ ಯೂಸ್ ಮಾಡ್ತಾ ಇದ್ದೀನಿ. ಹೈಲೈಟು ಪಾಯಿಂಟ್ಸಲ್ಲಿ ಮಾತ್ರ ನಾನು ಇದನ್ನು ಯೂಸ್ ಮಾಡ್ತಾ ಇರೋವಂಥದ್ದು. ಇದನ್ನು ನಾನು ನೀಟಾಗಿ ಫಿಂಗರಿಂದನೇ ಬ್ಲೆಂಡ್ ಮಾಡ್ತಾ ಹೋಗ್ತೀನಿ. ಯಾರಿಗೆಲ್ಲ ಮೇಕಪ್ ಕ್ಲಾಸ್ಗೆ ಜಾಯ್ನ್ ಆಗೋಕ್ಕೆ ಇಂಟ್ರೆಸ್ಟ್ ಇದೆ, ನನ್ನ ಅಕಾಡೆಮಿ ಇರೋದು ಬ್ಯಾಂಗ್ಳೂರು ನಾಗರಬಾವಿನಲ್ಲಿ. ನಿಮಗೆ ಪರ್ಸ್ನಲ್ ಕ್ಲಾಸ್ ಬೇಕು ಅಂದರೆ ಅದು ಸಹ ಅವೈಲಬಲ್ ಇರುತ್ತೆ, ಜಾಯ್ನ್ ಆಗ್ಬೋದು. ನಾನಿಲ್ಲಿ ನನ್ನ ನಂಬರ್ ಮೆನ್ಷನ್ ಮಾಡಿರ್ತೀನಿ, ನೀವು ಕಾಲ್ ಆದರೂ ಮಾಡ್ಬೋದು ಅಥವಾ ವಾಟ್ಸಪ್ ಆದರೂ ಮಾಡ್ಬೋದು. ನೆಕ್ಸ್ಟು ಕನ್ಸೀಲರ್ ಹಾಕಿ ನಾನು ಐ ಮೇಕಪ್ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಕನ್ಸೀಲರ್ ಹಾಕಾದ್ಮೇಲೆ ಬ್ಲೆಂಡರಿಂದ ಬ್ಲೆಂಡ್ ಮಾಡಿ ಪೌಡರಿಂದ ಕೋಟ್ ಮಾಡ್ತಾ ಇದ್ದೀನಿ. ಈ ಪ್ರೊಸೀಜರ್ ಆದಮೇಲೆ ನಾವು ಐ ಮೇಕಪ್ ಮಾಡಬೇಕಾಗುತ್ತೆ. ನಾನಿವತ್ತು ಕ್ರಿಯೇಟ್ ಮಾಡಬೇಕು ಅಂತ ಇರೋ ಐ ಮೇಕಪ್ ಬಂದು ಸೆಮಿ ಕಟ್ ಕ್ರೀಸ್ ಅಂತ. ತುಂಬ ಸಿಂಪಲ್ಲಾಗಿ ಆರಾಮಾಗಿ ಮಾಡ್ಬೋದು ಈ ಐ ಮೇಕಪ್ನ. ಬ್ಲೂ ಮತ್ತು ಗೋಲ್ಡ್ ಕಾಂಬಿನೇಷನಲ್ಲಿ ನಾನು ಇವತ್ತು ಐ ಮೇಕಪ್ನ ಮಾಡ್ತಾಯಿದ್ದೀನಿ. ಗೋಲ್ಡ್ ಶಿಮ್ಮರ್ನ ನಾನು ಅವ್ರ ಸ್ಯಾರಿನಲ್ಲಿ ಇರೋವಂಥ ಗೋಲ್ಡ್ ಕಲರ್ಗೆ ಮ್ಯಾಚ್ ಮಾಡಿ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ನಾನು ಕಾಜಲ್ನ ಹಾಕ್ಕೊಂಡು ಲೈಟಾಗಿ ಅದನ್ನು ಸಹ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ಮಸ್ಕರ ಯೂಸ್ ಮಾಡ್ತಿದ್ದೀನಿ. ನಾನು ಯೂಸ್ ಮಾಡ್ತಾ ಇರೋ ಮಸ್ಕರ ನೇಮ್ ಬಂದು ಸ್ಟ್ಯಾನ್ಸ್ ಅಂತ. ತುಂಬ ಚೆನ್ನಾಗಿದೆ, ವಾಟರ್ ಪ್ರೂಫ್ ಆಗಿರುತ್ತೆ ಇದು. ನೆಕ್ಸ್ಟು ಕರೆಕ್ಟರ್ ಎಲ್ಲ ಯೂಸ್ ಮಾಡಿಕೊಂಡು ನಾನು ಅವ್ರ ಫೇಸಲ್ಲಿ ಇರುವಂಥ ಪಿಗ್ಮೆಂಟೇಷನ್ನು, ಡಾರ್ಕ್ ಸರ್ಕಲ್ನೆಲ್ಲ ಕಂಪ್ಲೀಟಾಗಿ ಕವರ್ ಮಾಡ್ಕೊತಾ ಇದ್ದೀನಿ. ಇದನ್ನು ಹೇಗೆ ಯೂಸ್ ಮಾಡೋದು ಅಂದರೆ, ಅವ್ರಿಗೆ ಎಷ್ಟಿದೆ ಪಿಗ್ಮೆಂಟೇಷನ್ನು ಅದನ್ನು ನೋಡಿಕೊಂಡು ನಾವು ಕ್ವಾಂಟಿಟಿನ ಯೂಸ್ ಮಾಡಬೇಕಾಗುತ್ತೆ. ಇದನ್ನು ಸಹ ನಾನು ಲೈಟಾಗಿ ಬ್ಲೆಂಡರಿಂದ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ಫೌಂಡೇಶನ್ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಯೂಸ್ ಮಾಡ್ತಾ ಇರೋ ಫೌಂಡೇಶನ್ ನೇಮ್ ಬಂದು ಪ್ಯಾಕ್ ಅಂತ. ಆ್ಯಕ್ಚುಲಿ ನಾನು 2 ಶೇಡ್ಸ್ನ ಮಿಕ್ಸ್ ಮಾಡಿ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಶೇಡ್ಸ್ನ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಅವ್ರ ಎಕ್ಸಾಕ್ಟ್ ಶೇಡ್ನ ನಾವು ಅಪ್ಲೈ ಮಾಡ್ಕೋಬೋದು. ಯಾವುದೇ ಕಾರಣಕ್ಕೂ ನಾವು ತುಂಬ ಫೇರ್ ಆಗಿ ಮಾಡಬಾರ್ದು. ಅವ್ರ ಎಕ್ಸಾಕ್ಟ್ ಶೇಡು ನಿಮಗೆ ಸಿಂಗಲ್ ಕಲರಲ್ಲೇ ಅಂದರೆ ಸಿಂಗಲ್ ಶೇಡಲ್ಲೇ ಸಿಕ್ಕಿದ್ರೆ ಡೈರೆಕ್ಟಾಗಿ ಹಾಗೆ ಅಪ್ಲೈ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ಇದನ್ನು ಸಹ ನಾನು ನೀಟಾಗಿ ಬ್ಲೆಂಡರಿಂದ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಎಕ್ಸಾಕ್ಟ್ ಟೆಕ್ನಿಕ್ ಎಲ್ಲ ನೀವು ಕ್ಲಾಸಲ್ಲೇ ಕಲ್ತ್ಕೊಳ್ಳೋಕ್ಕಾಗತ್ತೆ, ಯಾಕಂದರೆ ತಿಳ್ಕೊಳ್ಳೋದಕ್ಕೆ ತುಂಬಾ ವಿಷಯ ಇರುತ್ತೆ. ನಾವಿಲ್ಲಿ ಎಡಿಟ್ ಮಾಡಿ ಹಾಕಬೇಕಾಗತ್ತೆ, ಯಾಕಂದರೆ ಟೈಮ್ ನಮಗೆ ತುಂಬ ಇರಲ್ಲ ಫುಲ್ ವಿಡಿಯೋ ಹಾಕೋದಕ್ಕೆ. ಅದಕ್ಕೋಸ್ಕರ ನಾವು ಎಡಿಟಿಂಗ್ ಮಾಡಬೇಕಾಗತ್ತೆ. ನೆಕ್ಸ್ಟು ಲಿಕ್ವಿಡ್ ಬ್ಲಷ್ ಹಾಕ್ಕೊಂಡು ಅದನ್ನು ಸಹ ನಾನು ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ನೀಟಾಗಿ. ನೆಕ್ಸ್ಟ್ ನಾನು ಲಿಕ್ವಿಡ್ ಹೈಲೈಟ್ ಹಾಕ್ತಾ ಇದ್ದೀನಿ, 2 ಶೇಡ್ ಲೈಟರ್ ಹಾಕ್ತಾ ಇದ್ದೀನಿ. ಅದನ್ನು ಸಹ ನಾನು ನೀಟಾಗಿ ಬ್ಲೆಂಡ್ ಮಾಡ್ಕೊತಾ ಹೋಗ್ತೀನಿ. ನಾವು ಫೇರ್ನೆಸ್ ಕೊಡಬೇಕು ಅಂದರೆ ಈ ಥರ ಲಿಕ್ವಿಡ್ ಹೈಲೈಟಲ್ಲಿ ಮಾತ್ರ ನಾವು ಫೇರ್ನೆಸ್ ಕೊಡ್ಬೋದು. ಫೌಂಡೇಶನಿಂದ ಯಾವುದೇ ಕಾರಣಕ್ಕೂ ನಾವು ಫೇರ್ನ ಮಾಡೋ ಹಾಗಿಲ್ಲ. ಇವಾಗ ಪೌಡರಿಂದ ಕಂಪ್ಲೀಟಾಗಿ ಫಿಕ್ಸ್ ಮಾಡ್ತಾ ಇದ್ದೀನಿ. ಪೌಡರನ್ನು ಅಷ್ಟೇ ನಾವು ಎಕ್ಸಾಕ್ಟ್ ಸ್ಕಿನ್ ಶೇಡ್ ನೋಡಿಕೊಂಡು ನಾವು ಪೌಡರ್ನ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೋಬೇಕಾಗತ್ತೆ. ಪೌಡರಲ್ಲೂ ನಮಗೆ ಶೇಡ್ ಸಿಗುತ್ತೆ. ನೆಕ್ಸ್ಟು ಪೌಡರ್ ಬ್ಲಷ್ ಹಾಕ್ತಾ ಇದ್ದೀನಿ.
ಪೌಡರ್ ಬ್ಲಷ್ನೂ ಅಷ್ಟೇ ಅವ್ರ ಸ್ಕಿನ್ ಟೋನ್ ನೋಡಿಕೊಂಡು ನಾನು ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೊತಿದ್ದೀನಿ. ನೆಕ್ಸ್ಟು ಲಿಕ್ವಿಡ್ ಹೈಲೈಟರು. ಇದು ಹಾಕೋದ್ರಿಂದ ಫೇಸು ತುಂಬಾ ಗ್ಲೋ ಆಗಿ ಕಾಣುತ್ತೆ. ನೆಕ್ಸ್ಟು ಕಾಜಲ್ ಅಪ್ಲೈ ಮಾಡ್ಕೊತಿದ್ದೀನಿ. ಫಾರೆವರ್ 52ದು ಜೆಲ್ ಕಾಜಲ್ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ. ನನಗೆ ಐ ಮೇಕಪ್ ಅಂದರೆ ಪರ್ಸ್ನಲಿ ತುಂಬಾ ಇಷ್ಟ ಆಗುತ್ತೆ. ಸೊ ತುಂಬಾ ಡೆಪ್ತಾಗಿ ನಾನು ಐ ಮೇಕಪ್ ಮಾಡ್ತೀನಿ. ನನ್ನ ಒಂದು ಮೇಕಪ್ಪಲ್ಲಿ ಐ ಮೇಕಪ್ಪೇ ತುಂಬ ಹೈಲೈಟಾಗಿ ಕಾಣುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ನಿಮ್ಮ ಕೈಯಲ್ಲಿ ಅಂತ ಹೇಳ್ತಾರೆ. ಎಷ್ಟು ಡೀಟೇಲಿಂಗಾಗಿ ವರ್ಕ್ ಮಾಡ್ತೀನಿ ಅಂತ ನೀವೇ ನೋಡ್ಬೋದು. ಇವಾಗ ನಾನು ಲಿಪ್ಸ್ಟಿಕ್ ಅಪ್ಲೈ ಮಾಡ್ತಾ ಇದ್ದೀನಿ. ಅವ್ರ ಸ್ಕಿನ್ಗೆ ಸೂಟ್ ಆಗುವಂಥ ಲಿಪ್ಸ್ಟಿಕ್ನೇ ನಾನಿಲ್ಲಿ ಅಪ್ಲೈ ಮಾಡ್ಕೊತಾ ಇರೋವಂಥದ್ದು. ಇದಾದಮೇಲೆ ಇದ್ರ ಮೇಲೆ ಲಿಪ್ ಗ್ಲಾಸ್ ಹಾಕ್ಕೊತೀನಿ. ನಿಮಗೆ ಯಾವುದಾದ್ರೂ ಪ್ರಾಡಕ್ಟ್ ಬಗ್ಗೆ ಡೀಟೇಲ್ ಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತ ನಾನು ಹೇಳ್ತೀನಿ. ಇದಾದಮೇಲೆ ನಾನು ಲ್ಯಾಶಸ್ ಹಾಕ್ಕೊಳ್ತಾ ಇದ್ದೀನಿ. ಇವತ್ತು ನಾನು ಸ್ವಲ್ಪ ಹೆವಿ ಲ್ಯಾಶಸ್ಸೇ ಹಾಕ್ತೀನಿ. ಸ್ವಲ್ಪ ನನಗೆ ಲ್ಯಾಶಸ್ಸು ದೊಡ್ಡದಿರಬೇಕು, ಶೂಟ್ಗೆಲ್ಲ ಚೆನ್ನಾಗಿರುತ್ತೆ ಅನ್ನೋದಿದೆ, ಅದಕ್ಕೋಸ್ಕರ. ಇದಾದಮೇಲೆ ನಾನು ಐಬ್ರೋ ಫಿಲ್ಲಿಂಗ್ ಮಾಡಿಕೊಂಡೆ. ತುಂಬ ನ್ಯಾಚುರಲಾಗೆ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಅವ್ರಿಗೆ ಆಲ್ರೆಡಿ ತಿಕ್ಕಾಗಿದೆ, ಅದಕ್ಕೋಸ್ಕರ. ಇದಾದಮೇಲೆ ಸ್ಟಿಕ್ಕರ್ ಇಟ್ಬಿಟ್ಟು ಮೇಕಪ್ ಫಿಕ್ಸರಿಂದ ಮೇಕಪ್ನ ಫಿಕ್ಸ್ ಮಾಡಿಕೊಂಡೆ. ಇದಾದಮೇಲೆ ಜಿವೆಲ್ಸ್ ಹಾಕೋಕ್ಕೆಲ್ಲ ನನ್ನ ಸ್ಟೂಡೆಂಟ್ ಹೆಲ್ಪ್ ಮಾಡ್ತಿದ್ದಾರೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಫ್ಲಾಲೆಸ್ಸಾಗಿ ಮೇಕಪ್ ಬಂದಿದೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಂತ. ಯಾವುದೇ ಒಂದು ಲುಕ್ ಮಾಡಲಿ ನನ್ನ ಸ್ಟೂಡೆಂಟ್ಸ್ ನನಗೆ ತುಂಬಾ ಕೋಆಪ್ರೇಟ್ ಮಾಡ್ತಾರೆ, ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿಕೊಡ್ತಾರೆ. ಅದರಿಂದನೇ ನಾನು ಇಷ್ಟು ಒಳ್ಳೊಳ್ಳೆ ಲುಕ್ನ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಇದು ನನ್ನ ಸ್ಟೂಡೆಂಟ್ಗೆ ನಾನು ತೋರಿಸ್ಬೇಕಾಗಿರೋವಂಥ ಡೆಮೋ ಲುಕ್ ಆಗಿರುತ್ತೆ. ಫೈನಲಾಗಿ ನಮ್ಮ ಹುಡುಗಿ ಅಂತೂ ರೆಡಿ ಆಗಿದ್ದಾರೆ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ವರ್ಕು ಅಂತ. ನಿಮ್ಮೆಲ್ಲರಿಗೂ ಈ ಮೇಕಪ್ ತುಂಬ ಇಷ್ಟ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ತುಂಬ ಇನ್ಫಾರ್ಮೇಟಿವ್ ಆಗಿತ್ತು ಅಂತಲೂ ಸಹ ಅಂದ್ಕೊಳ್ತೀನಿ. ಇದೇ ಥರ ತುಂಬ ವೀಡಿಯೋಸ್ಗಳನ್ನ ನೋಡೋದಕ್ಕೆ ನನ್ನ ಪೇಜ್ ಫಾಲೋ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಇಲ್ಲಿಗೆ ಈ ವಿಡಿಯೋನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.